ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಮನಕ್ಕೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ವೃದ್ಧನೊಬ್ಬ ಅನಾರೋಗ್ಯದಿಂದ ಬಳಲುತ್ತಿರುವ ವಿಚಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರೂ ಕ್ಯಾರೆ ಇಲ್ಲ. ಉಪವಿಭಾಗ ಅಧಿಕಾರಿ, ತಹಶೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ಬೇಜವಾಬ್ದಾರಿತನ ನೀಡಿದ್ದಾರೆ. ಈ ಅನಾಥ ವೃದ್ಧನಿಗೆ ಅಗತ್ಯ ಚಿಕಿತ್ಸೆ ನೀಡುವ ಜವಾಬ್ದಾರಿಯನ್ನು ಬೈಲಹೊಂಗಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳಿಗೆ ಇದೆ. ಈ ಕುರಿತು ಮಾಹಿತಿ ನೀಡಿದರೂ ಸಹ ಯಾವುದೇ ಸ್ಪಂದನೆ ಸರಿಯಾಗಿ ನೀಡಿಲ್ಲ. ಈ ಬಗ್ಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ತ್ವರಿತವಾಗಿ ಸ್ಪಂದಿಸಬೇಕೆಂದು ನಿಮ್ಮ ಇಂಡಿಯನ್ ಟಿವಿ 24x7ನ ಕಳಕಳಿಯ ವಿನಂತಿ. ಮೊನ್ನೆ ಬೈಲಹೊಂಗಲ ಬಸ್ ಸ್ಟ್ಯಾಂಡ್ ನಲ್ಲಿ 65 ವಯಸ್ಸದ ವಯೋವೃದ್ಧ ಅವಂಗ ಕಾಲಿಗೆ ಗ್ಯಾಂಗ್ರೀನ್ ಆಗೈತ್ರಿ. ಕಾಲ ಈ ರೀತಿ ಬಾತತಿ, ಅದು ಕಾಲ್ ಪೂರಾ ಒಡೆದ ಸೋರಾಕತೈತಿ. ಅದು ಹುಳ ಟೈಪ್ ಆಗದಿ, ಸ್ಮೆಲ್ ಬಾಳ ಕೆಟ್ಟ ಸ್ಮೆಲ್. ಅದನ್ನ ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ ಮಲ್ಕೊಂತ ಇದ್ದಾವ. ಕಳೆದ ಒಂದ್ 5-6 ತಿಂಗಳಿಂದ ಇಲ್ಲೇ ಅದಾನ. ಅವಂಗ ಯಾರು ದಾತಾನ ಇಲ್ಲ ಕಾಣಿಸ್ತೈತಿ. ಅವನ್ನ ಕರ್ಮ ನೋಡಿದ್ಲಕ್ಕ ಮೊನ್ನೆ THO ಅವ್ರಿಗೆ, ಬೈಲಹೊಂಗಲ THO ಅವ್ರಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವ್ರಿಗೆ AC ಸಾಹೇಬ್ರಿಗೆ ಫೋನ್ ಹಚ್ಚಿರ, ಫೋನ್ ಹಿಡಿಲಿಲ್ಲ AC ಸಾಹೇಬ್ರು. ಆಮೇಲೆ ಪತ್ರಕರ್ತರ ಫೋನ್ ಹಚ್ಚಿರ ಅವ್ರಿಗೆ, AC ಸಾಹೇಬ್ರಿಗೆ. ಅವರು ತಹಸೀಲ್ದಾರ್ಗೆ ಹೇಳಿದೆವು, ತಹಸೀಲ್ದಾರ ಸಾಹೇಬ್ರಿಗೆ ಹೇಳಿದೆವು, ಅವ್ರನ್ನ ನೀವು ಭೇಟಿ ಆಗ್ರ ಅಂತ ಹೇಳಿರಂತ. ಆ ತಹಸೀಲ್ದಾರ್ ಸಾಹೇಬ್ರಿದ್ದಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಏನೋ ಫೋನ್ ಹಚ್ಚಿ ಹೇಳಿರ. ಅವ್ರೆಲ್ಲಾ ಕೂಡಿ ಬಂದ್ ಕ್ಯಾಸ ಈ ವಯುದ ಅದನ್ನ ಆ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು, ಪುನರ್ವಸತಿನೂ ಕೊಡಿಸ್ಬೇಕಿತ್ತು ಅವ್ರ ಧರ್ಮದ. ಈಗ ಏನಾಗೈತೆ ಅಂದ್ರ ನಿನ್ನೆ ಮನೆ ಸೋಮವಾರ ದಿವಸ ಕಳಿಸಿದೆವು ನಾವು. ಅವ್ರು ಯಾರು ಅಧಿಕಾರಿಗಳು ಬರಲಿಲ್ಲ. ಒಟ್ಟು ಎಲ್ಲಾ ಫೋನ್ ಮೇಲೆ ಯಾವಾರು. ಆಮೇಲೆ ಅವರು ಬೈಲಹೊಂಗಲ ಹಾಸ್ಪಿಟಲ್ದಾರು ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟ ಬೆಳಗಾವ್ ಕಳಿಸಿದಾರು. ಬೆಳಗಾವ್ದಾರ ಅವ್ನ ಡ್ರೆಸಿಂಗ್ ಮಾಡಿ ರಾತ್ರಿ ಆಂಬುಲೆನ್ಸ್ ತಂದ ಬಸ್ ಸ್ಟ್ಯಾಂಡ್ದಾಗ 50 ರೂಪಾಯಿ ಅವನ ಕೈಯಾಗ ಬಸ್ ಚಾರ್ಜ್ ಕೊಟ್ಟ, ನೀ ಬೈಲಹೊಂಗಲ ಬಸ್ ಐತಿ ಹೋಗ ಅಂತ ಹೇಳಿ ರಾತ್ರಿ 9 ಗಂಟೆಕ ಅವನ್ನ ಬೈಲಹೊಂಗಲ ಕಳಿಸಿದಾರ. ಈಗ ನಾವು ಮತ್ತೆ ಮಾನ್ಯ ಉಪವಿಭಾಗ ಅಧಿಕಾರಿಗಳಿಗೆ ಫೋನ್ ಹಚ್ಚಿದ್ವು. ಸಾಹೇಬ್ರ ಮತ್ ಹೆಂಗ್ರಿ ಈಗ ಅನಾಥ ಮಂದಿಗೆ ಅದು ಹೆಂಗ್ರಿ, ಅವನ್ನ ಬಾಳ ಕೆಟ್ಟ ಸ್ಮೆಲ್ ಬರಾಕತೈತಿ, ಸೋರಾಕತೈತಿ ಕಾಲ್ ಹೊಡೆದ. AC ಸಾಹೇಬ್ರ ಏನಂತಾರು, ನೀವು ನಾನು ತಹಸೀಲ್ದಾರ್ಗೆ ಹೇಳ್ತಾನು, ತಹಸೀಲ್ದಾರ್ಗೆ ಹೋಗಿ ಭೇಟಿ ಆಗ್ರಿ ಅಂತಾರ. ಇವತ್ತು ಆಫೀಸ್ ಸೂಟಿ, ತಹಸೀಲ್ದಾರ್ ಸಾಹೇಬ್ರಿಗೆ ಎಲ್ಲಿ ಹೋಗಿ ಭೇಟಿ ಆಗುದು? ಆಮೇಲೆ AC ಸಾಹೇಬ್ರಿಗೆ ಪವರ್ ಐತಿಲ್ವ, ಮಾನ್ಯ ಉಪವಿಭಾಗ ಅಧಿಕಾರಿಗಳು, ಉಪವಿಭಾಗ ದಂಡಾಧಿಕಾರಿಗಳು ಅವ್ರ ಒಂದ್ ಫೋನ್ ಹಚ್ಚಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೇಳಿರ, ಅವ್ರು ಬಂದ್ ಕ್ಯಾಸ ಅದನ್ನ ಕರ್ಕೊಂಡೋಗಿ ಚಿಕಿತ್ಸೆನೂ ಕೊಡಿಸ್ತಾರ, ಪುನರ್ವಸತಿನೂ ಕೊಡಿಸ್ತಾರ. ಈಗ ಹಿಂಗ ಬಿಟ್ಟು ಒಂದ್ 2 ದಿವಸನ್ಯಾಗ ಸತ್ತು ಬಿಡ್ತಾನ. ಅದ್ರ ಜಿಮ್ಮೆದಾರಿ ಯಾರ ಜವಾಬ್ದಾರಿ? ಆಮೇಲೆ ಅನಾಥರಿಗೆ, ಬಡವರಿಗೆ ಜೀವಕ್ಕೆ ಹಂಗಲ್ಲೇನ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಬರ್ತೈತಿ ಇವ್ರ ಸಂಬಂಧ ಪುನರ್ವಸತಿಗೆ ಮತ್ ಚಿಕಿತ್ಸೆಗೆ. ಮತ್ ಅಧಿಕಾರಿಗಳು ಈ ರೀತಿ ಬೇಜವಾಬ್ದಾರಿ, ಅದು ಮಾನ್ಯ ಉಪವಿಭಾಗ ಅಧಿಕಾರಿಗಳು ಹೇಳತ್ತ ನಮ್ಗೆ ದಿಕ್ಕ ತಪ್ಪೈತಿ. ಅದರ ಸಂಬಂಧ ನಾವ್ ಅಧಿಕಾರಿಗಳಿಗೆ ಏನ್ ಹೇಳುದು ಅಂದ್ರ, ಹಿಂಗ ನಿರ್ಲಕ್ಷ್ಯ ಮಾಡಾಕ್ ಹೋಗ್ಬೇಡ್ರಿ. ಮಾನವೀಯತೆ ಬೇಕು, ಒಂದ್ ಸ್ವಲ್ಪ ಮಾನವೀಯತೆಯನ್ನು ತೋರಿಸ್ಬೇಕ. ಆ ವ್ಯಕ್ತಿ ನೋಡಿರ 10-15 ಕೋಟಿ ದೂರ ನಿಂತ್ರು ಸ್ಮೆಲ್ ಬರಾಕತೈತಿ, ಅಟ್ಟ ಕೆಟ್ಟ ದುರ್ವಾಸನೆ ಬರಾಕತೈತಿ. ಪಾಪ ಅವಂಗ ಎಷ್ಟು ತ್ರಾಸ ಆಗಾಕತ್ತಿರ್ಬೇಕ. ಪಾಪ ಅದು ಮಲ್ಕೊಂಡೈತಿ. ಅದಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ಅವ್ನು ಚಿಕಿತ್ಸೆ ಕೊಡಿಸ್ಬೇಕು, ಅವ್ನ್ ಪುನರ್ವಸತಿ ಕಳಿಸ್ಬೇಕು. ಅಕಸ್ಮಾತ್ ಅವ್ಗೆ ಏನಾರ ಆತಂದ್ರ ಅದನ್ನ ತಗೊಂಡ್ ಹೋಗಿ ರೋಡ್ಗಿನ ಹಾಕೊಂತ ಉಗ್ರ ಪ್ರತಿಭಟನೆ ಮಾಡ್ತೇವಂತ ಈ ತಮ್ಮ ವಾಹಿನಿ ಮುಖಾಂತರ ಹೇಳಕ್ ಇಚ್ಛೆ ಪಡ್ತಾರೆ. ರಫೀಕ್ ಬಡೇಗರ್.